ಅನುಷ್ಠಾನ ಸರಿಯಾಗಿ ಆಗ್ತಿದ್ದಿಲ್ಲ ವ್ಯತ್ಯಾಸ ಬಹಳ ಇದೆ, ಅದು ಅರ್ಥಕೊಳ್ಳಿ ಅಂತ ಅಷ್ಟೇ. ಸನ್ಮಾನ್ಯ ಅಧ್ಯಕ್ಷೆ, ಬೆಲ್ಲದವ್ರ ತಂದೆಯವರು ನನಗೆ ಪಾಠ ಹೇಳ್ಕೊಟ್ಟಿದ್ದಾರೆ. ಆಯ್ತು, ನೀವು ಕಂಟಿನ್ಯೂ ಮಾಡಿ. ಈಗ ಸಿ ಪಾಟೀಲ್ರು ನನ್ನ ಜೊತೆಲೇ ಇದ್ದವರು, ಅವ್ರಿಗೆ ಏನು ಎತ್ತ ಏನು ಮಾತಾಡ್ತಿದ್ರಿ ಅನ್ನೋದು ಚೆನ್ನಾಗಿ ಬೇರೆಯವ್ರಿಗಿನ್ನ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ಸಹಜವಾಗಿ ವಿರೋಧ ಪಕ್ಷದಲ್ಲಿದ್ದಾಗ ಒಂದು ಕುಟುಕ್ಬೇಕೆಲ್ಲ ಕುಟುಕ್ತಿದ್ದಾರೆ. ಸಂತೋಷ, ಸ್ವಾಗತಿಸ್ತೀನಿ. ನಮ್ಮ ಸರ್ಕಾರ ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥ ಒಂದು ಸಾರ್ವತ್ರಿಕ ದಾಖಲೆ ಅಂತ ಇಡೀ ದೇಶ ವಿದೇಶಗಳಲ್ಲಿ ಮಾತಾಡ್ತಿದ್ದಾರೆ. ಆದರೆ ಒಲ್ಲದ ಗಂಡನಿಗೆ ಮೊಸರಲ್ ಕಲ್ಲು ಅಂತ ನಮ್ಮ ರಾಜ್ಯದಲ್ಲಿ ನಮ್ಮ ವಿರೋಧಿ ಪಕ್ಷದ ಸ್ನೇಹಿತರುಗಳಿಗೆ ಟೀಕೆ ಮಾಡ್ದೇನೆ ಅವ್ರಿಗೆ ದಾರಿ ಇಲ್ಲ ಅನ್ನೋಂಥ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಅದಕ್ಕೆ ಮೊದಲೇ ನಮ್ಮ ಯೋಜನೆ ಶಕ್ತಿ ಯೋಜನೆ, ನಮ್ಮ ಎಲ್ಲ ಸದಸ್ಯರು ನಾನು ಆಹ್ವಾನಿಸ್ತೀನಿ, ಬನ್ನಿ KSRTC ಬಸ್ ಹತ್ತನ, ಆ ಮಹಿಳೆಯರ ಹತ್ರ ನಾವು ಮಾತಾಡೋಣ. ಈ ಯೋಜನೆ ಸರಿಯಾದ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ತಪ್ಪು ಅಂತ ಅಲ್ಲಿ ನಿಮಗೆ ಉತ್ತರ ಸಿಕ್ಕುತ್ತೆ. ನೀವು ಯಾರು KSRTC ಬಸ್ಸೇ ಹತ್ತಲ್ಲ. ಶಕ್ತಿ ಯೋಜನೆ ಬಗ್ಗೆ ನಿಮ್ಗೆ ಅರಿವು ಬರೋದಕ್ಕಾದ್ರೂ ಹೇಗೆ ಸಾಧ್ಯ? ಇವತ್ತು ನಾನು ರಾಜ್ಯಪಾಲರ ಭಾಷಣದಲ್ಲಿ ಶಕ್ತಿ ಯೋಜನೆ ಬಗ್ಗೆ ಹೇಳ್ಬೇಕಾದ್ರೆ ಸುಮಾರು 3.5 ಕೋಟಿ ಮಹಿಳೆಯರು, ಇಲ್ಲಿ ಯಾವ ಜಾತಿನೂ ಇಲ್ಲ, ಧರ್ಮನೂ ಇಲ್ಲ, ಮತ್ತೊಂದು ಇಲ್ಲ, ಸುಮಾರು 100 ಕೋಟಿ, ಯಾವ ಪಾರ್ಟಿನೂ ಇಲ್ಲ, ಹೌದು, ವಯಸ್ಸು ಇಲ್ಲ, 150 ಕೋಟಿಗೂ ಹೆಚ್ಚು ಟ್ರಿಪ್ಗಳಲ್ಲಿ ನಮ್ಮ ತಾಯಂದರು ಇವತ್ತು ಪ್ರಯಾಣ ಮಾಡ್ತಿದಾರಲ್ಲ, ಇದನ್ನ ಸುಳ್ಳು ಅಂತ ಹೇಳ್ತಾರೆ ನೀವು? ಯಾವ ರೀತಿ ಇದು ಸುಳ್ಳು? ದಾಖಲೆನಲ್ಲಿ ಇರ್ತಕ್ಕಂಥದ್ದು ಇದು. ಇನ್ನು ಮುಂದುವರೆದ ಭಾಗದಲ್ಲಿ ಅನ್ನಭಾಗ್ಯ, ನಮ್ಮ ಬೆಲ್ಲದವ್ರಿಗೂ CC ಪಾಟೀಲ್ ಅಣ್ಣನಿಗೂ ಸುರೇಶ್ ಗೌಡ ನಮ್ಮ ಸ್ನೇಹಿತರಿಗೂ ನರೇಂದ್ರ ಸ್ವಾಮಿ ಅವರು ಒಂದೇ ನಿಮಿಷ ಶಕ್ತಿ ಯೋಜನೆ ಬಗ್ಗೆ ನಾವು ಹೇಳ್ತಾ ಇದ್ರಲ್ಲ, ನಮ್ಮ ಅರವಿಂದ್ ಬೆಲ್ಲದವರು ಓಪನ್ ಮೀಟಿಂಗ್ ಒಳಗ ಒಂದು ಸಭೆಯಲ್ಲಿ ಅದನ್ನ ಸ್ವಾಗತ ಮಾಡಿ ಬಹಳ ಅದ್ಭುತವಾದಂತ ಕಾರ್ಯಕ್ರಮ ಸರ್ಕಾರ